ನಮಸ್ಕಾರ. ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನಿಂಗ್ ಕಾರ್ಯವಿಧಾನದ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ತಿಳಿದಿರುತ್ತೀರಿ. ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನ್ಗೆ ಕ್ಲೈಂಟನ್ನು ತಯಾರಿಸುವುದು, ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನ್ಗೆ ಕಾರ್ಯವಿಧಾನಗಳನ್ನು ಕೈಗೊಳ್ಳುವುದು. ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನ್ಗೆ ಅಗತ್ಯವಿರುವ ಮೆಟೀರಿಯಲ್ಸ್ಗಳು ಇಲ್ಲಿವೆ. ಅಗತ್ಯಕ್ಕೆ ಅನುಗುಣವಾಗಿ ಕಾಟನ್, ಶಾಂಪೂ, ಕಂಡೀಷ್ನರ್, ಲೀವ್ ಇನ್ ಕಂಡೀಷ್ನರ್, ಡೀಪ್ ಕಂಡೀಷ್ನರ್, ಅಗತ್ಯಕ್ಕೆ ಅನುಗುಣವಾಗಿ ಟವಲ್ಸ್, ಸಲೂನ್ ಸಿಂಕ್. ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನಿಂಗ್ ಅನ್ನು ಅನ್ವಯಿಸುವ ಕಾರ್ಯವಿಧಾನದೊಂದಿಗೆ ಪ್ರಾರಂಭಿಸೋಣ. ಮೊದಲು ಶವರ್ನಲ್ಲಿ ಕೂದಲನ್ನು ತೊಳೆಯಿರಿ ಮತ್ತು ಶಾಂಪೂ ಮಾಡಿ. ಶಾಂಪೂಯಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಬಾಟಲ್ ಮೇಲೆ ಶಿಫಾರಸು ಮಾಡಲಾದ ಸರಿಯಾದ ಪ್ರಮಾಣದ ಕಂಡೀಷ್ನರನ್ನು ಬಳಸಿ. ಅದು ಸಾಮಾನ್ಯವಾಗಿ ₹1 ಕಾಯಿನ್ ಸೈಜ್ಗೆ ಆಗಿರುತ್ತದೆ. ಅಪೇಕ್ಷಿತ ಪ್ರಮಾಣದ ಕಂಡೀಷ್ನರನ್ನು ತೆಗೆದುಕೊಂಡ ನಂತರ ಕಂಡೀಷ್ನರನ್ನು ಸ್ಮೂತ್ ಫೋಮ್ ಆಗಿ ಎಮಲ್ಸಿಫೈ ಮಾಡಲು 2 ಪಾಮ್ಸ್ಗಳನ್ನು ಉಜ್ಜಿಕೊಳ್ಳಿ. ಈಗ ಅದನ್ನು ಒದ್ದೆಯಾದ ಕೂದಲಿನ ಮೇಲೆ ಕೂದಲಿನ ತುದಿಯವರೆಗೆ ಸಮವಾಗಿ ಹರಡಿ. ಕಂಡೀಷ್ನರ್ ಮಾಯಿಶ್ಚರನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ಕೂದಲು ಸಾಫ್ಟರ್, ಸ್ಮೂತರ್ ಮತ್ತು ಹೆಚ್ಚು ಮ್ಯಾನೇಜಬಲ್ ಅದು ಭಾವನೆಯನ್ನು ನೀಡುತ್ತದೆ. ಕೂದಲನ್ನು ಸರಿಯಾಗಿ ಹೈಡ್ರೇಟ್ ಮಾಡಲು ಕಂಡೀಷ್ನರನ್ನು ಕೂದಲಿನ ಎಳೆಗಳು ಉದ್ದಕ್ಕೆ ಏಕರೂಪವಾಗಿ ವಿತರಿಸಿ. ಉದ್ದನೆಯ ಕೂದಲಿಗೆ ಚಿನ್ ಲೆವೆಲ್ ಮತ್ತು ಕೆಳಕ್ಕೆ ಹರಡಿ. ಸ್ಕ್ಯಾಲ್ಪ್ಗೆ ಕಂಡೀಷ್ನರ್ ಹಚ್ಚಿಬಿಡಿ. ನಂತರ ಕಂಡೀಷ್ನರಲ್ಲಿ ಕೆಲಸ ಮಾಡಲು ನಿಮ್ಮ ಬೆರಳುಗಳನ್ನು ಅಥವಾ ವೈಟ್ ಟೂತ್ ಕಾಂಬನ್ನು ಕೂದಲಿನ ತುದಿಗಳಲ್ಲಿ ಓಡಿಸಿ. ಇದು ಸುಮಾರು 5 ನಿಮಿಷಗಳ ಕಾಲ ಕೂದಲಿನ ಮೇಲೆ ಇರಲಿ ಅಥವಾ ಲೇಬಲ್ನಲ್ಲಿರುವ ಸೂಚನೆಗಳನ್ನು ಅನುಸರಿಸಿ. ಗರಿಷ್ಠ ಅಬ್ಸರ್ವೇಷನ್ಗಾಗಿ ಶವರ್ ಕ್ಯಾಪ್ನೊಂದಿಗೆ ಕೂದಲನ್ನು ಮುಚ್ಚುವುದು ಒಂದು ಪ್ರಾಪ್ ಟಿಪ್ ಆಗಿದೆ. ಈಗ ಕಂಡೀಷ್ನರನ್ನು ಸಂಪೂರ್ಣವಾಗಿ ತೊಳೆಯಿರಿ. ಮುಂದೆ ಲೀವ್ ಇನ್ ಕಂಡೀಷ್ನರನ್ನು ಬಳಸಲು ನೋಡೋಣ. ಲೀವ್ ಇನ್ ಕಂಡೀಷನರ್ಗಳನ್ನು ಕೂದಲಿಗೆ ದೀರ್ಘಕಾಲ ಮಾಯಿಶ್ಚರ್ ಮತ್ತು ಹೈಡ್ರೇಷನ್ ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಮಾಯಿಶ್ಚರ್ ಲೇಖ ಮಾಡಲು ಮತ್ತು ಡ್ರೈನೆಸ್ ತಡೆಗಟ್ಟಲು, ವಿಶೇಷವಾಗಿ ಡ್ರೈ ಅಥವಾ ಡ್ಯಾಮೇಜ್ಡ್ ಹೇರ್ ಹೊಂದಿರುವವರಿಗೆ ಶಾಂಪೂಯಿಂಗ್ ಮತ್ತು ಕಂಡೀಷನಿಂಗ್ ನಂತರ ಅವುಗಳನ್ನು ಅನ್ವಯಿಸಬಹುದು. ಶವರ್ ನಂತರ ಹೆಚ್ಚುವರಿ ನೀರನ್ನು ತೆಗೆದುಹಾಕಲು ಕೂದಲನ್ನು ನಿಧಾನವಾಗಿ ಟವಲ್ ಡ್ರೈ ಮಾಡಿ. ಕೂದಲು ತ್ಯಾವೆ ಆಗಿರಬೇಕು, ಆದರೆ ಡ್ರಿಪ್ಪಿಂಗ್ ವೆಟ್ ಇರಬಾರದು. ಕ್ಲೈಂಟ್ನ ಕೂದಲಿನ ಪ್ರಕಾರ ಮತ್ತು ಕಾಳಜಿಗೆ ಸೂಕ್ತವಾದ ಲಿವ್ ಇನ್ ಕಂಡೀಷ್ನರ್ ಅನ್ನು ಬಳಸುವುದು ಖಚಿತಪಡಿಸಿಕೊಳ್ಳಿ. ಕ್ಲೈಂಟ್ನ ಕೂದಲಿನ ಉದ್ದ ಮತ್ತು ಥಿಕ್ನೆಸ್ ಅನ್ನು ಅವಲಂಬಿಸಿ ನಿಮ್ಮ ಪಾಮ್ ಮೇಲೆ ಸ್ವಲ್ಪ ಪ್ರಮಾಣದ ಲಿವ್ ಇನ್ ಕಂಡೀಷ್ನರ್ ಅನ್ನು ವಿತರಿಸಿ. ನಿಮ್ಮ ಪಾಮ್ಗಳನ್ನು ಲಿವ್ ಇನ್ ಕಂಡೀಷ್ನರ್ ಅನ್ನು ಸಮವಾಗಿ ವಿತರಿಸಲು ನಿಮ್ಮ ಪಾಮ್ಗಳನ್ನು ಒಟ್ಟಾಗಿ ಉಜ್ಜಿಕೊಳ್ಳಿ. ಇದು ಕ್ಲೈಂಟ್ನ ಕೂದಲಿಗೆ ಸಮವಾಗಿ ಅನ್ವಯಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ಲಿವ್ ಇನ್ ಕಂಡೀಷ್ನರ್ ಅನ್ನು ಕೂದಲಿಗೆ ಮಿಡ್ಲೆನ್ಸ್ದಿಂದ ಪ್ರಾರಂಭಿಸಿ ತುದಿಗಳವರೆಗೆ ಅನ್ವಯಿಸಿ. ರೂಟ್ಸ್ಗಳನ್ನು ತೂಗುವುದನ್ನು ತಡೆಯಲು ಸ್ಕ್ಯಾಲ್ಪ್ ಮೇಲೆ ಡೈರೆಕ್ಟ್ಲಿ ಅನ್ವಯಿಸುವುದು ತಪ್ಪಿಸಿ. ಕೂದಲಿನ ಉದ್ದಕ್ಕೂ ಕಂಡೀಷ್ನರ್ ಅನ್ನು ಸಮವಾಗಿ ವಿತರಿಸಲು ನಿಮ್ಮ ಬೆರಳುಗಳನ್ನು ಅಥವಾ ವೈಟ್ ಟೂತ್ ಕಾಂಬ್ ಬಳಸಿ. ಕ್ಲೈಂಟ್ ಆದ್ಯತೆಯ ಆಧಾರದ ಮೇಲೆ ಕೂದಲನ್ನು ಒಣಗಲು ಅಥವಾ ಹೀಟ್ ಸ್ಟೈಲಿಂಗ್ ಟೂಲ್ಸ್ಗಳನ್ನು ಬಳಸಿ. ಅಂತಿಮವಾಗಿ ಕ್ಲೈಂಟ್ ಬಯಸಿದಂತೆ ಕೂದಲನ್ನು ಸ್ಟೈಲ್ ಮಾಡಿ. ಲೀವ್ ಇನ್ ಕಂಡೀಷ್ನರ್ ಪ್ರೊಟೆಕ್ಟಿವಿಟಿ ಬ್ಯಾರಿಯರ್ ಅನ್ನು ಒದಗಿಸುತ್ತದೆ ಮತ್ತು ಸ್ಟೈಲಿಂಗ್ ಪ್ರೋಸೆಸ್ ಉದ್ದಕ್ಕೂ ಕೂದಲನ್ನು ಮಾಯಿಶ್ಚರೈಸ್ ಮಾಡುತ್ತದೆ.
ಈಗ ಡೀಪ್ ಕಂಡೀಷ್ನರನ್ನು ಹೇಗೆ ಬಳಸೋದೆಂದು ನೋಡೋಣ. ಡೀಪ್ ಕಂಡೀಷ್ನರ್ಗಳನ್ನು ರಿಚ್ ಕೇಂದ್ರೀಕೃತ ಇಂಗ್ರೀಡಿಯೆಂಟ್ಸ್ಗಳೊಂದಿಗೆ ರೂಪಿಸಲಾಗಿದೆ. ಅದು ಹೇರ್ ಶಾಫ್ಟನ್ನು ಡೀಪ್ ಪೆನಿಟ್ರೇಟ್ ಆಗಿ ತೀವ್ರವಾದ ಮಾಯಿಶ್ಚರ್ ಮತ್ತು ಹೈಡ್ರೇಷನ್ ಅನ್ನು ಒದಗಿಸುತ್ತದೆ. ಅವರು ಮಾಯಿಶ್ಚರ್ ಬ್ಯಾಲೆನ್ಸ್ ಅನ್ನು ಪುನರ್ಸ್ಥಾಪಿಸಲು, ಡ್ರೈನೆಸ್ ವಿರುದ್ಧ ಹೋರಾಡಲು ಮತ್ತು ಹೇರ್ ಸಾಫ್ಟರ್, ಸ್ಮೂತರ್ ಮತ್ತು ಹೆಚ್ಚು ಮ್ಯಾನೇಜಬಲ್ ಮಾಡಲು ಸಹಾಯ ಮಾಡುತ್ತವೆ. ಹೇರ್ ಕಂಡೀಷನಿಂಗ್ ಅನ್ನು ಅವಲಂಬಿಸಿ ಡೀಪ್ ಕಂಡೀಷನರ್ಸ್ಗಳನ್ನು ಸಾಮಾನ್ಯವಾಗಿ ವಾರಕ್ಕೆ ಅಥವಾ ಅಗತ್ಯವಿರುವಂತೆ ಬಳಸಲಾಗುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಕ್ಲೈಂಟ್ನ ಕೂದಲಿಗೆ ಡೀಪ್ ಕಂಡೀಷನರ್ ಅನ್ನು ಪರಿಣಾಮಕಾರಿಯಾಗಿ ಅನ್ವಯಿಸಲು ಈ ಹಂತಗಳನ್ನು ಅನುಸರಿಸಿ. ಕೂದಲನ್ನು ಡ್ಯಾಂಪ್ ಆಗಿರಬೇಕು, ಆದರೆ ಡ್ರಿಪ್ಪಿಂಗ್ ವೆಟ್ ಆಗದಂತೆ ನೋಡಿಕೊಳ್ಳಿ. ಹೆಚ್ಚುವರಿ ನೀರು ಡೀಪ್ ಕಂಡೀಷನರ್ ಅನ್ನು ಡೈಲ್ಯೂಟ್ಗೊಳಿಸುತ್ತದೆ ಮತ್ತು ಅದರ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡುತ್ತದೆ. ಕೂದಲನ್ನು ಸೆಕ್ಷನಿಂಗ್ ಮೂಲಕ ಪ್ರಾರಂಭಿಸಿ. ಡೀಪ್ ಕಂಡೀಷನರ್ ಅನ್ನು ಉದಾರ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಕೂದಲಿನ ಒಂದು ಸೆಕ್ಷನ್ಗೆ ಅನ್ವಯಿಸಿ. ಮಧ್ಯದ ಉದ್ದದಿಂದ ಪ್ರಾರಂಭಿಸಿ ಮತ್ತು ತುದಿಗಳವರೆಗೆ ನಿಮ್ಮ ವರ್ಗವನ್ನು ನಿಭಾಯಿಸಿ. ಡೀಪ್ ಕಂಡೀಷನರ್ ಅನ್ನು ಕೂದಲಿಗೆ ನಿಧಾನವಾಗಿ ಮಸಾಜ್ ಮಾಡಲು ನಿಮ್ಮ ಬೆರಳುಗಳನ್ನು ಅಥವಾ ವೈಟ್ ಟೂತ್ ಕಾಂಬ್ ಬಳಸಿ. ಉತ್ಪನ್ನದ ಲೇಬಲ್ನಲ್ಲಿ ಸೂಚಿಸಿದ ಸಮಯದವರೆಗೂ ಅದನ್ನು ಬಿಡಿ. ಕೂದಲಿಗೆ ಅಗತ್ಯವಿರುವ ಬೆರಳುಗಳ ಕಂಡೀಷನಿಂಗ್ ಮಟ್ಟವನ್ನು ಅವಲಂಬಿಸಿ. ಇದು ಸಾಮಾನ್ಯವಾಗಿ 10 ರಿಂದ 30 ನಿಮಿಷಗಳವರೆಗೆ ಇರುತ್ತದೆ. ಕಂಡೀಷನರ್ ಅನ್ನು ಡೀಪರ್ ಇನ್ ಒಳಹಾಕುವಾಗಿ ಪ್ರಾಪ್ ಟಿಪ್ ಇಲ್ಲದೆ ಕೂದಲನ್ನು ಶವರ್ ಕ್ಯಾಪ್ ಅಥವಾ ವಾರ್ಮ್ ಟವಲ್ನಲ್ಲಿ ಕಟ್ಟಿಕೊಳ್ಳಿ. ಶಾಖವು ಕೂದಲಿನ ಹೊರಪುರಗಳನ್ನು ತೆರೆಯಲು ಸಹಾಯ ಮಾಡುತ್ತದೆ. ಡೀಪ್ ಕಂಡೀಷನರ್ ಅನ್ನು ಹೆಚ್ಚು ಪೆನಿಟ್ರೇಟ್ ಅನ್ನುವ ಮಾಡಿಕೊಡುತ್ತದೆ. ಅಪೇಕ್ಷಿತ ಅವಧಿಯವರೆಗೂ ಅದನ್ನು ಬಿಡಿ. ಇದರ ನಂತರ ತಂಪಾದ ಅಥವಾ ಲೂಕ್ ವಾರ್ಮ್ ವಾಟರ್ ಬಳಸಿ ಕಂಡೀಷನರ್ ಅನ್ನು ಸಂಪೂರ್ಣವಾಗಿ ತೊಳೆಯಿರಿ. ಕಂಡೀಷನರ್ ಅನ್ನು ಆಯ್ಕೆ ಮಾಡುವಾಗ ಏರ್ ಟೈಪ್ ಮತ್ತು ಸ್ಟೈಲಿಂಗ್ ರೊಟೀನ್ ಅನ್ನು ಪರಿಗಣಿಸಿ. ವಿಭಿನ್ನ ಏರ್ ಟೆಕ್ಸ್ಚರ್ಸ್ ಅದರ ಅತ್ಯುತ್ತಮ ಟ್ರೀಟ್ಮೆಂಟ್ಗಾಗಿ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ವಿಭಿನ್ನ ಇಂಗ್ರೀಡಿಯೆಂಟ್ಸ್ಗಳಿಗೆ ಅಗತ್ಯವಿರುತ್ತದೆ. ಮತ್ತು ಕೂದಲನ್ನು ಪ್ರತಿದಿನ ಬ್ಲೋ ಡ್ರೈ ಅಥವಾ ಹಾಗಾಗಿ ಕಲರ್ ಮಾಡಿದರೆ ಅದು ಕೋರ್ಸ್ ಮತ್ತು ಡ್ರೈ ಆಗಿರುವುದರಿಂದ ಎಕ್ಸ್ಟ್ರಾ ಮಾಯಿಶ್ಚರ್ ಅಗತ್ಯವಿರುತ್ತದೆ. ಕೂದಲನ್ನು ಬ್ಲೀಚ್, ಕಲರ್ ಅಥವಾ ಪರ್ಮ್ ಮಾಡೋದರಿಂದ ಅದು ಹೆಚ್ಚುವರಿ ಸೇವತೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಕಲರ್ಡ್ ಮತ್ತು ಕೆಮಿಕಲ್ ಟ್ರೀಟೆಡ್ ಹೇರ್ಗೆ ತಯಾರಿಸಲಾದ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಿ. ನೀವು ಕ್ಲೈಂಟ್ಗೆ ಸೂಟೇಬಲ್ ಪ್ರಾಡಕ್ಟ್ ಸಹ ಶಿಫಾರಸು ಮಾಡಬಹುದು. ಕೆಲವರು ಕೂದಲ್ ಶಾಫ್ಟ್ಸ್ ಇತರಗಿಂತ ಥಿಕ್ಕರ್ ಆಗಿರುತ್ತದೆ ಅಂತ ಹೇರ್ ಟೈಪ್ಗಳಿಗೆ ಉತ್ತಮವಾದ ಹೀಲ್ ಮಾಡುವ ಮತ್ತು ಕೂದಲನ್ನು ರಕ್ಷಿಸುವ ಬಲವಾದ ಕಂಡೀಷನರ್ ಅನ್ನು ಆಯ್ಕೆ ಮಾಡಿ. ಸಾಮಾನ್ಯವಾಗಿ ಕರ್ಲಿ ಹೇರ್ ಡ್ರೈ ಮತ್ತು ಫ್ರೀಜಿ ಆಗಿರುತ್ತದೆ. ಆದ್ದರಿಂದ ತಲೆಯಲ್ಲಿ ಸಮವಾಗಿ ಹರಡುವ ಮೂಲಕ ಕಂಡೀಷನರ್ ಅನ್ನು ಹರಡುವಾಗ ಹೆಚ್ಚಿನ ಕಾಳಜಿಯನ್ನು ನೀಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಕೂದಲಿನ ಮೇಲೆ ಮಾತ್ರ ಕಂಡೀಷನರ್ ಅನ್ನು ಅನ್ವಯಿಸಿ. ಕಂಡೀಷನರ್ ಅನ್ನು ಕೂದಲಿನ ತುದಿಗಳ ಮೂಲಕ ಸಮವಾಗಿ ವಿತರಿಸಲು ಬೆರಳುಗಳು ಅಥವಾ ವೈಟ್ ಟೂತ್ ಕೊಂಬೋ ಬಳಸಿ. ವಿಭಿನ್ನ ಹೇರ್ ಟೆಕ್ಸ್ಚರ್ಸ್ ಅದರ ಅತ್ಯುತ್ತಮ ಟ್ರೀಟ್ಮೆಂಟ್ ಮತ್ತು ಬಯಸಿದ ಫಲಿತಾಂಶಗಳನ್ನು ಪಡೆಯಲು ವಿಭಿನ್ನ ಇಂಗ್ರೀಡಿಯೆಂಟ್ಸ್ ಅಗತ್ಯವಿರುತ್ತದೆ. ಕಂಡೀಷನರ್ ಅನ್ನು ಡೀಪ್ ಪೆನಿಟ್ರೇಷನ್ಗಾಗಿ ಕೂದಲನ್ನು ಶವರ್ ಕ್ಯಾಪ್ನಿಂದ ರ್ಯಾಪ್ ಅಥವಾ ವಾರ್ಮ್ ಟೌಲ್ ಇಂದ ಕಟ್ಟಿಕೊಳ್ಳಿ. ಇದು ನಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಕೂದಲಿಗೆ ಕಂಡೀಷನಿಂಗ್ ಮತ್ತು ಡೀಪ್ ಕಂಡೀಷನಿಂಗ್ ವಿಧಾನದ ಬಗ್ಗೆ
ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.